ಮೂಡಾ ಸೈಟ್ ಹಗರಣದ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕುಟುಂಬ ಇದೆ. ಸಿದ್ದರಾಮಯ್ಯ ಫ್ಯಾಮಿಲಿಗೆ ಮತ್ತೊಂದು ಸಂಕಷ್ಟನ. ಹಾಗಾದ್ರೆ ಇನ್ನೊಂದು ಸಂಕಷ್ಟ ಏನದು? ಹಾಗಾದ್ರೆ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಹಣದ ಆಮಿಷವನ್ನ ಒಡ್ಡಿದ್ದಾರೆ ಸಿಎಂ ಕುಟುಂಬದವರು ಎನ್ನುವಂತ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಪಿಎ ಹೆಸರಿನಲ್ಲಿ ಹಣದ ಆಮಿಷವನ್ನ ಒಡ್ಡಿದ್ದಾರೆ. ಸಾಕ್ಷ್ಯ ಸಮೇತ ಲೋಕಾಯುಕ್ತಗೆ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ 15ರಂದು ಸ್ನೇಹಮಯಿಗೆ ಹಣದ ಆಮಿಷವನ್ನ ಒಡ್ಲಾಗಿದೆ ಎನ್ನುವಂತ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇರುವಂತದ್ದು. ಆ ದೃಶ್ಯ, ಆ ಸಿಸಿಟಿವಿ ದೃಶ್ಯ ಇದು. ಸಾಕ್ಷ್ಯ ಸಮೇತ ಲೋಕಾಯುಕ್ತ ಅಧಿಕಾರಿಗಳೇ ದೂರನ್ನ ಕೊಟ್ಟಿರುವಂತದ್ದು ಸ್ನೇಹಮಯಿ ಕೃಷ್ಣ ಅವರು. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಹರ್ಷ ಮತ್ತು ಶ್ರೀನಿಧಿಯಿಂದ ಆಮಿಷ ಒಡ್ಲಾಗಿದೆ ಎನ್ನುವಂತ ಗಂಭೀರ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ. ಪತ್ರಕರ್ತನೊಬ್ಬನ ಜೊತೆ ಬಂದು ವ್ಯವಹಾರ ಕುದುರಿಸಲು ಯತ್ನವನ್ನ ಪಟ್ಟಿದ್ದಾರೆ. ಪತ್ನಿ ಹಾಗೂ ಮಗನ ಕಡೆಯಿಂದಲೂ ಕೂಡ ಒತ್ತಡ ಹಾಕಿಸಲು ತಂತ್ರವನ್ನ ರೂಪಿಸಿದ್ದಾರೆ. ಪಾರ್ವತಿ ಆಪ್ತ ಸಹಾಯಕ ಅಂತ ಹೇಳಿಕೊಂಡಿರುವಂತ ಇದೇ ಹರ್ಷ ಹಾಗೆ ಶ್ರೀನಿಧಿ ಎಂಬುವರ ವಿರುದ್ಧ ದೂರಿಗೆ ಕೂಡ ಮುಂದಾಗಿದ್ದಾರೆ ಈಗ ಸ್ನೇಹಮಯಿ ಕೃಷ್ಣ ಅವರು. ಆ ಸಾಕ್ಷ್ಯ ಕೂಡ ಲಭ್ಯವಾಗಿದೆ. ಈಗ ಸ್ನೇಹಮಯಿ ಕೃಷ್ಣ ಅವರು ಸಿಸಿಟಿವಿ ದೃಶ್ಯ ಸೇರಿದಂತೆ 10 ಹಲವು ಸಾಕ್ಷಿಗಳ ಸಮೇತ ಈಗ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ. ನೋಡಿ, ಶ್ರೀನಿಧಿ ಯಾರು ಅಂತ ಫೋಟೋದಲ್ಲಿ ತೋರಿಸ್ತಾ ಇದ್ವಿ. ಜೊತೆಗೆ ಸಿಸಿ ಕ್ಯಾಮೆರಾದಲ್ಲಿ ಆ ಮಾತನಾಡ್ತಾ ಇರುವಂತ ದೃಶ್ಯವನ್ನು ಕೂಡ ಕಂಪ್ಲೀಟ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ಇದು ಡೀಲ್ ಕುದುರಿಸ್ತಾ ಇರುವಂತ ದೃಶ್ಯ, ಇದು ನಾವು ಹೇಳ್ತಾ ಇಲ್ಲ. ಸ್ನೇಹಮಯಿ ಕೃಷ್ಣ ಅವರು ಇದೇ ಸಿಸಿಟಿವಿ ದೃಶ್ಯವನ್ನ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಟ್ಟು ದೂರು ಕೂಡ ದಾಖಲು ಮಾಡಿದ್ದಾರೆ. ಇದು ಸ್ನೇಹಮಯಿ ಕೃಷ್ಣ ಅವರ ಗಂಭೀರ ಆರೋಪ ಆಗಿರುವಂತದ್ದು. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿರುವಂತ ವ್ಯಕ್ತಿ ಸ್ನೇಹಮಯಿ ಕೃಷ್ಣ ಅವರು, ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರು ಸಿಸಿಟಿವಿ ಸಮೇತ ದೃಶ್ಯಾವಳಿಗಳನ್ನ ಇಟ್ಕೊಂಡು ಈಗ ದೂರನ್ನ ಕೊಟ್ಟಿರುವಂತದ್ದು. ಎಲ್ಲ ಒಂದ್ ಕಡೆ ಮತ್ತೆ ಈಗ ಸಿಎಂ ಸಿದ್ದರಾಮಯ್ಯನವರ ಫ್ಯಾಮಿಲಿ ಕಂಟಕನ ಇದು. ಹೀಗೆ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಮೂಡಾ ಪ್ರಕರಣವನ್ನ ಮೊದಲ ದಿನದಲ್ಲಿ ಕೂಡ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಈಗ ಹಣದ ಆಮಿಷ ಅವರು ಕೂಡ ಕೊಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಸಿಎಂ ಪತ್ನಿ ಪಾರ್ವತಿ ಅವರು ಆಪ್ತ ಸಹಾಯಕ ಅಂತ ಹೇಳ್ಕೊಂಡು ಬಂದಿರುವಂತಹ ಹರ್ಷ ಮತ್ತು ಶ್ರೀನಿಧಿ ಇಬ್ಬರು ವ್ಯಕ್ತಿಗಳು ಕೂಡ ಈಗ ಏನೋ ಆ ಸ್ನೇಹಮಯಿ ಕೃಷ್ಣ ಅವರು CBIಗೆ ಸಲ್ಲಿಸಿರುವಂತಹ ಅರ್ಜಿಯನ್ನು ವಾಪಸ್ ಪಡಿಬೇಕು ಅಂತೇಳಿ ಒಂದು ಹಣದ ಆಮಿಷವನ್ನು ಹೊಡೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಈಗಾಗಲೇ ಡಿಸೆಂಬರ್ 13ನೇ ತಾರೀಕು ಮೂಡಾ ಕಚೇರಿ ಮುಂಭಾಗದಲ್ಲಿ ಭೇಟಿಯಾದಂತಹ ಇಬ್ಬರು ವ್ಯಕ್ತಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಪಾರ್ವತಿಯವರ ಪಾತ್ರ ಯಾವುದೂ ಇಲ್ಲ, ಏನೋ ಅವರ ಆಪ್ತ ಸಹಕಾರಿರುವಂತಹ ಕುಮಾರ್ ಇರ್ಬೋದು, ಜೊತೆಗೆ ಇಲ್ಲಿತರ ವ್ಯಕ್ತಿಗಳು ಈ ರೀತಿಯಾಗಿ ಮೂಡಾದಲ್ಲಿ 14 ವಿಷಯ ಪಡ್ಕೊಳ್ಳೋದಕ್ಕೆ ಅವರ ಪಾತ್ರ ಇದೆ, ಅವರು ಕೂಡ ಸಾಕಷ್ಟು ಮಾನಸಿಕವಾಗಿ ಹೊಂದಿದ್ದಾರೆ. ಸೊ ಹೀಗಾಗಿ ಈ ಒಂದು ಪ್ರಕರಣವನ್ನು ವಾಪಸ್ ಪಡ್ಕೊಂಡ್ರೆ ನೀವು ಕೇಳಿದಷ್ಟು ಹಣವನ್ನು ಕೊಡ್ತೇವೆ ಅಂತೇಳಿ ಒಂದು ಆಫರ್ ಅನ್ನು ಕೊಟ್ಟಿದ್ದಾರೆ. ಯಾವಾಗ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅವರು ರಿಜೆಕ್ಟ್ ಅನ್ನ ಮಾಡಿದ್ರು, ಡಿಸೆಂಬರ್ 15ನೇ ತಾರೀಕು ಅವರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅವರ ಮಗ ವಿವೇಕ್ ಅವರನ್ನು ಕೂಡ ಈ ವಿಚಾರದಲ್ಲಿ ಅವರ ಅಪ್ಪನನ್ನ ಒಪ್ಪಿಸುವಂತೆ ಒಂದು ಕನ್ವಿನ್ಸ್ ಅನ್ನ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಅವರ ಮಗ ಕೂಡ ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ. ತಮ್ಮ ಅಪ್ಪ ಯಾವ ರೀತಿಯಾಗಿ ನಡ್ಕೊಳ್ತಾ ಅವರ ಮಾತೆ ಫೈನಲ್ ಆಗುತ್ತೆ ಅಂತೇಳಿ ಅವರು ಕೂಡ ವಾಪಸ್ಸನ್ನ ಕಳಿಸಿರ್ತಾರೆ. ಆ ಮನೆಗೆ ಬಂದಂತಹ CCTV ಫುಟೇಜ್ ಅನ್ನು ಕೂಡ ಈಗ ರಿಲೀಸ್ ಅನ್ನ ಮಾಡಿದ್ದಾರೆ. ಇಬ್ಬರು ಕೂಡ ಈಗಾಗಲೇ ಏನು ನಿನ್ನೆ ಬೆಂಗಳೂರಿಗೆ ಹೋಗಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರು ಕೂಡ ಇಡಿಗೆ ಈ ಒಂದು ವಿಚಾರವನ್ನು ಕೂಡ ದೂರನ್ನು ಕೊಟ್ಟಿದ್ದಾರೆ. ಇವತ್ತು ಲೋಕಾಯುಕ್ತಗೆ ಕೂಡ ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಮೂಡಾ ಹಗರಣದಲ್ಲಿ ಸಿಎಂ ಅವರ ಪಾತ್ರದ ಬಗ್ಗೆ ಒಂದು ಕಡೆ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ನಾಳೆ ಅವರ CBIಗೆ ಕೊಡಬೇಕಾ ಬೇಡವಾ ಅನ್ನೋದು ಕೂಡ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಸಿಎಂ ಅವ್ರಿಗೆ ಸಾಕಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣ್ತಾ ಇದೆ. ಸೊ ಹೀಗಾಗಿ ಇದು ಕೂಡ ಬಹಳ ಎಕ್ಸ್ಪೆಕ್ಟೆಡ್. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಸಿಎಂ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಾಕಷ್ಟು ಮೊದಲದಲ್ಲೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹೀಗಾಗಿ ಅವರನ್ನ ಹಣದ ಮೂಲಕವಾಗಿ ಒಂದು ಕಡೆ ವಿನೋದ್ ನಿಮ್ಮೆಲ್ಲ ಮಾಹಿತಿಗೆ ಮೂಡಾ ಸೈಟ್ ಹಗರಣದ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕುಟುಂಬ ಇದೆ. ಸಿದ್ದರಾಮಯ್ಯ ಫ್ಯಾಮಿಲಿಗೆ ಮತ್ತೊಂದು ಸಂಕಷ್ಟನ. ಹಾಗಾದ್ರೆ ಇನ್ನೊಂದು ಸಂಕಷ್ಟ ಏನದು? ಹಾಗಾದ್ರೆ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಹಣದ ಆಮಿಷವನ್ನ ಒಡ್ಡಿದ್ದಾರೆ ಸಿಎಂ ಕುಟುಂಬದವರು ಎನ್ನುವಂತ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಪಿಎ ಹೆಸರಿನಲ್ಲಿ ಹಣದ ಆಮಿಷವನ್ನ ಒಡ್ಡಿದ್ದಾರೆ. ಸಾಕ್ಷ್ಯ ಸಮೇತ ಲೋಕಾಯುಕ್ತಗೆ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ 15ರಂದು ಸ್ನೇಹಮಯಿಗೆ ಹಣದ ಆಮಿಷವನ್ನ ಒಡ್ಲಾಗಿದೆ ಎನ್ನುವಂತ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇರುವಂತದ್ದು. ಆ ದೃಶ್ಯ,
ಆ ಸಿಸಿಟಿವಿ ದೃಶ್ಯ ಇದು, ಸಾಕ್ಷ್ಯ ಸಮೇತ ಲೋಕಾಯುಕ್ತ ಅಧಿಕಾರಿಗಳೇ ದೂರನ್ನ ಕೊಟ್ಟಿರುವಂತದ್ದು ಸ್ನೇಹಮಯಿ ಕೃಷ್ಣ ಅವರು. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಹರ್ಷ ಮತ್ತು ಶ್ರೀನಿಧಿಯಿಂದ ಆಮಿಷ ಒಡ್ಲಾಗಿದೆ ಎನ್ನುವಂತ ಗಂಭೀರ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ. ಪತ್ರಕರ್ತನೊಬ್ಬನ ಜೊತೆ ಬಂದು ವ್ಯವಹಾರ ಕುದುರಿಸಲು ಯತ್ನವನ್ನ ಪಟ್ಟಿದ್ದಾರೆ. ಪತ್ನಿ ಹಾಗೂ ಮಗನ ಕಡೆಯಿಂದಲೂ ಕೂಡ ಒತ್ತಡ ಹಾಕಿಸಲು ತಂತ್ರವನ್ನ ರೂಪಿಸಿದ್ದಾರೆ. ಪಾರ್ವತಿ ಆಪ್ತ ಸಹಾಯಕ ಅಂತ ಹೇಳಿಕೊಂಡಿರುವಂತ ಇದೇ ಹರ್ಷ ಹಾಗೆ ಶ್ರೀನಿಧಿ ಎಂಬುವರ ವಿರುದ್ಧ ದೂರಿಗೆ ಕೂಡ ಮುಂದಾಗಿದ್ದಾರೆ ಈಗ ಸ್ನೇಹಮಯಿ ಕೃಷ್ಣ ಅವರು. ಆ ಸಾಕ್ಷ್ಯ ಕೂಡ ಲಭ್ಯವಾಗಿದೆ. ಈಗ ಸ್ನೇಹಮಯಿ ಕೃಷ್ಣ ಅವರು ಸಿಸಿಟಿವಿ ದೃಶ್ಯ ಸೇರಿದಂತೆ 10 ಹಲವು ಸಾಕ್ಷಿಗಳ ಸಮೇತ ಈಗ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ. ನೋಡಿ, ಶ್ರೀನಿಧಿ ಯಾರು ಅಂತ ಫೋಟೋದಲ್ಲಿ ತೋರಿಸ್ತಾ ಇದ್ವಿ, ಜೊತೆಗೆ ಸಿಸಿ ಕ್ಯಾಮೆರಾದಲ್ಲಿ ಆ ಮಾತನಾಡ್ತಾ ಇರುವಂತ ದೃಶ್ಯವನ್ನು ಕೂಡ ಕಂಪ್ಲೀಟ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ಇದು ಡೀಲ್ ಕುದುರಿಸ್ತಾ ಇರುವಂತ ದೃಶ್ಯ, ಇದು ನಾವು ಹೇಳ್ತಾ ಇಲ್ಲ. ಸ್ನೇಹಮಯಿ ಕೃಷ್ಣ ಅವರು ಇದೇ ಸಿಸಿಟಿವಿ ದೃಶ್ಯವನ್ನ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಟ್ಟು ದೂರು ಕೂಡ ದಾಖಲು ಮಾಡಿದ್ದಾರೆ. ಇದು ಸ್ನೇಹಮಯಿ ಕೃಷ್ಣ ಅವರ ಗಂಭೀರ ಆರೋಪ ಆಗಿರುವಂತದ್ದು. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿರುವಂತ ವ್ಯಕ್ತಿ ಸ್ನೇಹಮಯಿ ಕೃಷ್ಣ ಅವರು, ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರು ಸಿಸಿಟಿವಿ ಸಮೇತ ದೃಶ್ಯಾವಳಿಗಳನ್ನ ಇಟ್ಕೊಂಡು ಈಗ ದೂರನ್ನ ಕೊಟ್ಟಿರುವಂತದ್ದು, ಎಲ್ಲ ಒಂದ್ ಕಡೆ ಮತ್ತೆ ಈಗ ಸಿಎಂ ಸಿದ್ದರಾಮಯ್ಯನವರ ಫ್ಯಾಮಿಲಿ ಕಂಟಕನ ಇದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಮೂಡಾ ಪ್ರಕರಣವನ್ನ ಮೊದಲ ದಿನದಲ್ಲಿ ಕೂಡ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಈಗ ಹಣದ ಆಮಿಷ ಅವರು ಕೂಡ ಕೊಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಸಿಎಂ ಪತ್ನಿ ಪಾರ್ವತಿ ಅವರು ಆಪ್ತ ಸಹಾಯಕ ಅಂತ ಹೇಳ್ಕೊಂಡು ಬಂದಿರುವಂತಹ ಹರ್ಷ ಮತ್ತು ಶ್ರೀನಿಧಿ ಇಬ್ಬರು ವ್ಯಕ್ತಿಗಳು ಕೂಡ ಈಗ ಏನೋ ಆ ಸ್ನೇಹಮಯಿ ಕೃಷ್ಣ ಅವರು ಸಿಬಿಐಗೆ ಸಲ್ಲಿಸಿರುವಂತಹ ಅರ್ಜಿಯನ್ನು ವಾಪಸ್ ಪಡಿಬೇಕು ಅಂತೇಳಿ ಒಂದು ಹಣದ ಆಮಿಷವನ್ನು ಹೊಡೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಈಗಾಗಲೇ ಡಿಸೆಂಬರ್ 13ನೇ ತಾರೀಕು ಮೂಡಾ ಕಚೇರಿ ಮುಂಭಾಗದಲ್ಲಿ ಭೇಟಿಯಾದಂತಹ ಇಬ್ಬರು ವ್ಯಕ್ತಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಪಾರ್ವತಿಯವರ ಪಾತ್ರ ಯಾವುದೂ ಇಲ್ಲ, ಏನೋ ಅವರ ಆಪ್ತ ಸಹಕಾರಿರುವಂತಹ ಕುಮಾರ್ ಇರ್ಬೋದು, ಜೊತೆಗೆ ಇಲ್ಲಿತರ ವ್ಯಕ್ತಿಗಳು ಈ ರೀತಿಯಾಗಿ ಮೂಡಾದಲ್ಲಿ 14 ವಿಷಯ ಪಡ್ಕೊಳ್ಳೋದಕ್ಕೆ ಅವರ ಪಾತ್ರ ಇದೆ, ಅವರು ಕೂಡ ಸಾಕಷ್ಟು ಮಾನಸಿಕವಾಗಿ ಹೊಂದಿದ್ದಾರೆ. ಸೊ ಹೀಗಾಗಿ ಈ ಒಂದು ಪ್ರಕರಣವನ್ನು ವಾಪಸ್ ಪಡೆದುಕೊಂಡ್ರೆ ನೀವು ಕೇಳಿದಷ್ಟು ಹಣವನ್ನು ಕೊಡ್ತೇವೆ ಅಂತೇಳಿ ಒಂದು ಆಫರ್ ಅನ್ನು ಕೊಟ್ಟಿದ್ದಾರೆ. ಯಾವಾಗ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅವರು ರಿಜೆಕ್ಟ್ ಅನ್ನ ಮಾಡಿದ್ರು, ಡಿಸೆಂಬರ್ 15ನೇ ತಾರೀಕು ಅವರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅವರ ಮಗ ವಿವೇಕ್ ಅವರನ್ನು ಕೂಡ ಈ ವಿಚಾರದಲ್ಲಿ ಅವರ ಅಪ್ಪರನ್ನ ಒಪ್ಪಿಸುವಂತೆ ಒಂದು ಕನ್ವಿನ್ಸ್ ಅನ್ನ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಅವರ ಮಗ ಕೂಡ ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ. ತಮ್ಮ ಅಪ್ಪ ಯಾವ ರೀತಿಯಾಗಿ ನಡ್ಕೊಳ್ತಾ ಅವರ ಮಾತೆ ಫೈನಲ್ ಆಗುತ್ತೆ ಅಂತೇಳಿ ಅವರು ಕೂಡ ವಾಪಸ್ ಎಲ್ಲ ಕಳಿಸಿರ್ತಾರೆ. ಆ ಮನೆಗೆ ಬಂದಂತಹ ಸಿಸಿಟಿವಿ ಫುಟೇಜ್ ಅಲ್ಲಿ ಕೂಡ ಈಗ ರಿಲೀಸ್ ಅನ್ನ ಮಾಡಿದ್ದಾರೆ. ಇಬ್ಬರು ಕೂಡ ಈಗಾಗಲೇ ಏನು ನಿನ್ನೆ ಬೆಂಗಳೂರಿಗೆ ಹೋಗಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರು ಕೂಡ ಇಡಿಗೆ ಈ ಒಂದು ವಿಚಾರವನ್ನು ಕೂಡ ದೂರನ್ನು ಕೊಟ್ಟಿದ್ದಾರೆ. ಇವತ್ತು ಲೋಕಾಯುಕ್ತಗೆ ಕೂಡ ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಮೂಡಾ ಹಗರಣದಲ್ಲಿ ಸಿಎಂ ಅವರ ಪಾತ್ರದ ಬಗ್ಗೆ ಒಂದು ಕಡೆ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ನಾಳೆ ಅವರ ಸಿಬಿಐಗೆ ಕೊಡಬೇಕಾ ಬೇಡವಾ ಅನ್ನೋದು ಕೂಡ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಸಿಎಂ ಅವ್ರಿಗೆ ಸಾಕಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣ್ತಾ ಇದೆ. ಸೊ ಹೀಗಾಗಿ ಇದು ಕೂಡ ಬಹಳ ಎಕ್ಸ್ಪೆಕ್ಟೆಡ್. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಸಿಎಂ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಾಕಷ್ಟು ಮೊದಲದಲ್ಲೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹೀಗಾಗಿ ಅವರ ಹಣದ ಮೂಲಕವಾಗಿ ಒಂದು ಕಡೆ ವಿನೋದ್ ನಿಮ್ಮೆಲ್ಲ ಮಾಹಿತಿಗೆ ನೋಡಿ. ಈಗಾಗಲೇ ಈ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡಿರುವಂತಹ ಸಿಸಿಟಿವಿ ದೃಶ್ಯವನ್ನು ಕೂಡ ನೀವು ಕೂಡ ಗಮನಿಸಿದಿರಿ. ಜೊತೆಗೆ ಈ ಸ್ನೇಹಮಯಿಗೆ ಆಮಿಷ ಒಡ್ತಾ ಇರುವಂತದ್ದು ಸತ್ಯದಂತಹ ಸಂಗತಿ. ಸ್ನೇಹಮಯಿ ಕೃಷ್ಣ ಪರ ಎಚ್ ವಿಶ್ವನಾಥ್ ಬ್ಯಾಟಿಂಗ್ ಮಾಡಿದ್ದಾರೆ. ಮೂಡಾ ಹಗರಣಗಳನ್ನ ಸ್ನೇಹಮಯಿ ಹೊರತರ್ತಾ ಇದ್ದಾರೆ. ಅವರಿಗೆ ಆಮಿಷ ಒಡ್ತಾ ಇರುವಂತದ್ದು ಸತ್ಯದ ಸಂಗತಿ. ಅದು ಬಹಳ ಜನ ರಿವರ್ಸ್ ಗೇರ್ ಹಾಕೊಂಡು ಹೋಗಿದ್ದಾರೆ ಇದೇ ವಿಚಾರಕ್ಕೆ. ಆದ್ರೆ ಆ ಸ್ನೇಹಮಯಿ ಕೃಷ್ಣ ಬಡವ, ಆದ್ರೂ ಯಾವುದೇ ಆಮಿಷಕ್ಕೆ ಒಳಗಾಗಿಲ್ಲ. ಸ್ನೇಹಮಯಿ ಕೃಷ್ಣಗೆ ಸಮಾಜ ರಕ್ಷಣೆ ಕೊಡಬೇಕಾಗತ್ತೆ. ಸುವರ್ಣಸೌಧದಲ್ಲಿ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಗಿರ್ತಕ್ಕಂಥ ಹಗರಣಗಳನ್ನು ಈಚೆಗೆ ತರುವಲ್ಲಿ ಸತತವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ನನಗೆ ಆಮಿಷಗಳನ್ನು ಹೊಡಿತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿಗಳು ಕೊಡೋದಕ್ಕೆ ಬರ್ತಾ ಇದ್ದಾರೆ ಅಂತಕ್ಕಂಥ ಹೇಳಿರುವಂಥದ್ದು ಸತ್ಯ ಇದೆ, ಸುಳ್ಳೇನಲ್ಲ. ಯಾಕೆಂತಂದರೆ ಭಾಳ ಜನ ಬಂದು
ರಿವರ್ಸ್ ಗೇರ್